ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 7 ಹೊಸ ಬೊಲೆರೋ ವಾಹನಗಳನ್ನು ಇವತ್ತು ಮಂಜೂರಿ ಮಾಡಿಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಇದು ಗಡಿ ಭಾಗದಲ್ಲಿರುವಂಥ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಈಗ ಅಪರಾಧಗಳನ್ನು ತಡೆಗಟ್ಟುವಂಥದ್ದು ನಮ್ಮೆಲ್ಲರ ರಾಜ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಏನು ಮೂಲಭೂತ ಸೌಕರ್ಯ ಬೇಕಾಗಿದೆ, ಅವರಿಗೆ ವಾಹನಗಳಿರ್ಬೋದು, ಅವರಿಗೆ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ಗೆ CCTV ಕ್ಯಾಮ್ರಾಗಳನ್ನು ಕೊಟ್ಟಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರಿಗೆ ಹೇಳಿದ್ದೇನೆ, ಇನ್ನು ಹೆಚ್ಚಿನ ಏನೇನು ಅವಶ್ಯಕತೆ ಇದೆ, ಇಲ್ಲಿ ಯಾವುದೇ ರೀತಿಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಯಾರು ಕಾಂಟ್ರಾಬ್ಯಾಂಡ್ ಗೂಡ್ಸ್ ಇರ್ಬೋದು, ನಶೆ ಮಾಡ್ಬೋದು, IPL ಗುಟ್ಕಾ ಪಟ್ಕಾ ಏನೇನಿದೆ ಅವೆಲ್ಲವನ್ನೂ ಇವತ್ತು ತಡೆದು ಕಾನೂನು ಸುವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಜನ ನೆಮ್ಮದಿಯಿಂದ ಶಾಂತಿಯಿಂದಿರಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇದೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಇವತ್ತು ನಮ್ಮ ಬೀದರ್ ಜಿಲ್ಲೆ ನಾಗರಿಕರಿಗೆ ಅಪರಾಧಗಳು ಆಗದ ರೀತಿಯಲ್ಲಿ ನಿಗಾ ವಹಿಸಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಇದಕ್ಕೆ 1,21,00,000 ಹೌದು ನೋಡಿ, ಈಗ ಎಲ್ಲ ರೀತಿಯಲ್ಲಿ ನಾವು ಅವರಿಗೆ ಸೌಕರ್ಯ ಒದಗಿಸಿಕೊಟ್ರೆ ಅಪರಾಧಗಳಿಗೆ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಹಿಡಿಲಿಕ್ಕೆ ಭಾಳ ಸಲೀಸಾಗಿ ಹಿಡಿಬೋದು. ಮತ್ತು ಹಿಂದೆನೂ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೂ ಪತ್ತೆ ಹಚ್ಚುವಂಥದ್ದು ಮತ್ತು ಅವರಿಗೆ ಬಂಧಿಸುವಂಥ ಒಂದು ಕೆಲಸ ಪ್ರಕ್ರಿಯೆಯಲ್ಲಿದೆ. ಸರ್, ಈಗ ಬೆಂಗಳೂರಲ್ಲಿ ಅವಾಂತರಗಳಾಗ್ತಿದೆ, ಬೀದರಲ್ಲಿ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರ ಆಗ್ತಿದೆ. ಸರ್, ಪೌರಾಡಳಿತ ಸಚಿವರು ನಮ್ಮವರೇ ಇದ್ದಾರೆ, ಜಿಲ್ಲೆಯವರು ಇದ್ದರೂ ಕೂಡ ಬೇರೆ ಕಡೆ ಎಲ್ಲ ಸಭೆಗಳು ಮಾಡ್ತಿದ್ದಾರೆ, ನಗರಸಭೆ ಅಧಿಕಾರಿಗಳು ಎಲ್ಲ. ಆದರೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಭೆ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಾನೇ ವಾರಕ್ಕೊಂದ್ಸಲ ನಾನು ರಹೀಮ್ ಖಾನ್ ಅವರು ಇಬ್ಬರು ಕೂಡಿನೇ ಇಷ್ಟು ಸಭೆ ಮಾಡಿದ್ದೇವೆ. ಒಂದು ನಿಮಿಷ ಮಳೆ ಸರ್ಕಾರದಲ್ಲಿ ಒಂದಾದ್ರೂ ಸಭೆ ಮಾಡಿದ್ದಾರೆ, ನೀವೇ ಹೇಳಿ, ನೀವು ಇದ್ದೀರಲ್ಲ, ಇವತ್ತು ಮತ್ತೆ ಸಭೆ ಮಾಡ್ತಾ ಇದ್ದೀವಿ. ನಿರಂತರವಾಗಿ ನೋಡಿ, ಸಭೆಗಳು ನಡೀತಾ ಇದೆ ನೋಡಿ. ರಸ್ತೆ ಮೇಲೆ ನೀರೆಲ್ಲ ನಿಂತಿದೆ. ಖಾಲಿ 1 ಗಂಟೆ ಮಳೆ ಸುರಿದ ಸರ್. ಜಿಲ್ಲಾ ಕ್ರೀಡಾಂಗಣ ಆಯ್ತು, ರಂಗಮಂದಿರ ಆಯ್ತು ಸರ್. ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣ ಕೆರೆ ಅಂತ ಆಗುತ್ತೆ ಸರ್. ಒಂದು ಅರ್ಧ ಗಂಟೆ ಮಳೆ ಆದರೆ ಸಾರ್ವಜನಿಕರ ಸಹಕಾರ ಅತ್ಯವಶ್ಯಕವಾಗಿದೆ. ಇವತ್ತು ನಾವು ಚರಂಡಿಗಳು ಸ್ವಚ್ಛ ಮಾಡ್ತೀವಿ, ಸೊ ಆ ಚರಂಡಿ ಎಲ್ಲ ತುಂಬಿಬಿಟ್ಟು ಆ ಚರಂಡಿ ಎಲ್ಲ ನೀರು ಹೋಗದ ರೀತಿಯಲ್ಲಿ ನೋಡಿಕೊಳ್ತಾರೆ. ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್ ಇದೆ. ಅವೇರ್ನೆಸ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇವೆ. ನಾನು ರಹೀಮ್ ಖಾನ್ ಅವರೆಲ್ಲ ಕೂಡಿ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ತೆಗೆದುಕೊಂಡು ಒಂದು ಸಿಟಿ ರೌಂಡ್ಸ್ ಹಾಕ್ತೀವಿ. ಸರ್, ಅಶೋಕ್ ಅವರು ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಇದು ಕ್ವಾರ್ಟರ್ ಬೆಂಗಳೂರು ಆಗಿದೆ, ಜನರು ಪರದಾಡ್ತಿದ್ದಾರೆ, ಮಳೆ ಬರ್ತಾ ಇದೆ ಅಂತ ಅಶೋಕ್ ಅವರು ಏನು ಮಾಡಿಲ್ಲ, ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಮಹತ್ವ ಇಲ್ಲ, ಯಾರು ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ಸರ್, ಈಗ ಶಶಿ ಜಯರಾಮ್ ಶಶಿ ತರದ ಎಲ್ಲರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಸರ್ ಕಡೆ ಸ್ಟೇಜ್ ತೋರಿ. ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ತೆಲಂಗಾಣದಲ್ಲಿ ನಮ್ಮ ಭಾಗದ ವ್ಯವಸ್ಥೆಗಳನ್ನು ಬಲಪಡಿಸುವಂತಹ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಪೂರಕವಾಗಿರುವಂತಹ ಅನುದಾನವನ್ನು ನೀಡುವಂತಹ ಕಾರ್ಯ ನಡೆಯುತ್ತಿರುವುದು. ಅದರೊಳಗೆ ಜಿಲ್ಲಾ ಪೊಲೀಸ್ ಘಟಕಕ್ಕೆ 7 ಹೊಸ ಮಾದರಿಯ ಬೊಲೆರೋ ವಾಹನಗಳು ಮಂಜೂರಾಗಿವೆ. ಎಷ್ಟು ವಾಹನ ಹೊಡಿತಾ ಇದ್ದೀರಿ? ಸ್ವಲ್ಪ ಬರ್ರಿ, ಈ ಕಡೆ ಬರ್ರಿ, ಕ್ಯಾಮ್ರಾ ಈ ರೀತಿ ಸುಮಾರು 1,25,00,000 ವೆಹಿಕಲ್ಸ್ ನಮಗೆ ಮಂಜೂರಾತಿ ಮಾಡಿಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ನಾವು ಕಾರ್ಯಕ್ರಮ ಅದು ಆಗಮಿಸಿರುವಂತಹ ಸರ್ವರಿಗೂ ಆದರ ಸ್ವಾಗತ ಕೋರುತ್ತೇನೆ. ಹಾಗೂ ಜಿಲ್ಲಾ ಪಂಚಾಯತಿ ಆಗಮಿಸಿರುವಂತಹ